ತಿಳಿಸಿಕೊಡುತ್ತೇನೆ. ಹಿಂದೂ ಧರ್ಮದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮಗೆ. ಯುಗಾದಿ ಹಬ್ಬವು ನಮ್ಮ ಒಂದು ಹೊಸ ವರ್ಷ. ನಾವು ಹಿಂದಿನಿಂದಲೂ ಈಗ ಇತ್ತೀಚೆಗೆ ನಾವು ಏನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ, ಜನವರಿ 1 ಹೊಸ ವರ್ಷ ಎಂದು ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಆದರೆ ಯುಗಾದಿ ಹಬ್ಬ ಯುಗಗಳಿಂದಲೂ ನಮಗೆ ಹಿಂದೂಗಳಿಗೆ ಹೊಸ ವರ್ಷ. ಯಾಕೆ ಅಂತ ಹೇಳಿದ್ರೆ ಇದು ಯುಗಾಂತರಗಳಿಂದಲೂ ಕೂಡ ಈ ಒಂದು ದಿನವನ್ನು ಹಿಂದೂ ಧರ್ಮದವರು ಅಂದರೆ ನಾವು ಹೊಸ ವರ್ಷ ಎಂದು ಹೇಳಿ ನಾವು ಆಚರಿಸ್ಕೊಂಡು ಬರ್ತೀವಿ. ಈ ದಿನ ಏಕೆ ನಮಗೆ ಹಿಂದೂಗಳಿಗೆ ವಿಶೇಷ ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ನೀವೆಲ್ಲೂ ಸ್ಕಿಪ್ ಮಾಡದೆ ಪೂರ್ಣ ವಿಡಿಯೋವನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಈ ಒಂದು ಸನಾತನ ಧರ್ಮದಲ್ಲಿ ಯುಗಾದಿ ಹಬ್ಬವನ್ನು ಏಕೆ ಹೊಸ ವರ್ಷ ಅಂತೇಳಿ ಆಚರಣೆ ಮಾಡ್ತೀವಿ, ಮತ್ತು ಈ ಒಂದು ಹಬ್ಬದಲ್ಲಿ ನಾವು ಕೇಳಲೇಬೇಕಾದಂಥ ಒಂದು ಶಕ್ತಿಶಾಲಿ ಮಂತ್ರ ಯಾವುದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋದ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ವಿಡಿಯೋವನ್ನು ನೋಡಿ. ನಾವು ಯುಗಾದಿ ಹಬ್ಬವನ್ನು ಯುಗಾಂತರಗಳಿಂದ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಅಂತೇಳಿ ಹೇಳಿದೆ. ನಾವು ಯುಗಾಂತರದಿಂದ ಯಾಕೆ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಅಂತೇಳಿದ್ರೆ, ಈ ಒಂದು ಹಬ್ಬವನ್ನು ನಾವು ಸೃಷ್ಟಿಕರ್ತ ಬ್ರಹ್ಮನಾದಂಥ ಬ್ರಹ್ಮನು ಸೃಷ್ಟಿ ಕಾರ್ಯವನ್ನು ಮಾಡಿದಂಥ ಈ ಒಂದು ದಿನವನ್ನೇ ಈ ಒಂದು ದಿನ ಪವಿತ್ರವಾದಂಥ ಒಂದು ಈ ದಿನದಲ್ಲಿ ನಮ್ಮ ಸೃಷ್ಟಿಕರ್ತ ಬ್ರಹ್ಮನಾದವನು ಸೃಷ್ಟಿ ಕಾರ್ಯವನ್ನು ಪ್ರಾರಂಭ ಮಾಡಿದ. ಅಂದರೆ ಮನುಷ್ಯ ಏನು ಪ್ರಪಂಚ ಸಂಸಾರ ಈ ಒಂದು ಸಂಸಾರವನ್ನು ಅಂದರೆ ಈ ಜಗತ್ತನ್ನು ಸೃಷ್ಟಿ ಪ್ರಾರಂಭ ಮಾಡಿದಂಥ ಒಂದು ದಿನ ಈ ಒಂದು ಯುಗಾದಿ ದಿನ. ಆದ್ದರಿಂದ ನಾವು ಹಿಂದೂಗಳು ಹೊಸ ವರ್ಷ ಅಂತೇಳಿ ನಾವು ಅಂದರೆ ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸಿದಂಥ ಒಂದು ದಿನ, ಹೊಸ ಕಾರ್ಯವನ್ನು. ಸೃಷ್ಟಿ ಕಾರ್ಯ ಅನ್ನೋದು ಬ್ರಹ್ಮನಿಗೆ ಆಗತಾನೆ, ಬ್ರಹ್ಮ ಹುಟ್ಟಿದ ನಂತರ ಸೃಷ್ಟಿ ಕಾರ್ಯ ಮಾಡಿದಂಥ ಒಂದು ದಿನ ಇದು. ಆದ್ದರಿಂದ ನಾವು ಈ ಒಂದು ದಿನವನ್ನು ನಾವು ಹೊಸ ವರ್ಷ ಅಂತೇಳಿ ಆಚರಿಸ್ತೀವಿ. ಅಂದರೆ ಯುಗ ಕಳೆದರೂ ಕೂಡ ಈ ಒಂದು ಮಹತ್ವ ಕಡಿಮೆ ಆಗಿಲ್ಲ. ನಾವು ಯುಗಾಂತರಗಳಿಂದ ನಾವು ಈ ಒಂದು ಯುಗಾದಿ ಹಬ್ಬವನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ನಮಗೆ ಹಿಂದೂಗಳಿಗೆ ಈ ಒಂದು ದಿನ ತುಂಬ ಪವಿತ್ರವಾದಂಥ ಒಂದು ದಿನ, ಹೊಸ ವರ್ಷ. ಆದ್ದರಿಂದ ನಾವೇನು ಮಾಡ್ತೀವಿ, ಈ ಒಂದು ದಿನದಲ್ಲಿ ನಾವು ತುಂಬ ವಿಶೇಷವಾದಂಥ ಒಂದು ಆಚರಣೆಗಳನ್ನ ಮಾಡ್ತೀವಿ. ಯಾವ ಒಂದು ಆಚರಣೆಯನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಈ ಒಂದು ದಿನ ನಾವು ಬೇವು ಬೆಲ್ಲವನ್ನು ನಾವು ಸ್ವೀಕಾರ ಮಾಡ್ತೀವಿ. ಮತ್ತು ಮನೆಗೆ ಹಸಿರು ತೋರಣವನ್ನು ಕಟ್ಟಿ ಮನೆ ಮುಂದೆ ರಂಗೋಲಿಯನ್ನು ಹಾಕಿ ತುಂಬ ವಿಜೃಂಭಣೆಯಿಂದ ನಾವು ಈ ಒಂದು ಹಬ್ಬವನ್ನು ಆಚರಿಸ್ತೀವಿ. ಯುಗಾದಿ ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ನಾವು ಆಚರಣೆಯನ್ನು ಮಾಡ್ತೀವಿ. ನಾನು ಬೇವು ಬೆಲ್ಲವನ್ನು ಸ್ವೀಕರಿಸ್ತೀವಿ ಅಂತ ಹೇಳಿದೆ. ಇಲ್ಲಿ ವೈಜ್ಞಾನಿಕ ಕಾರಣವೂ ಕೂಡ ಇದೆ, ಆರೋಗ್ಯ ಕಾರಣವೂ ಕೂಡ ಇದೆ. ನಾವು ಬೇವು ಬೆಲ್ಲವನ್ನು ತಿನ್ನೋದು ತುಂಬ ವೈಜ್ಞಾನಿಕ ಆರೋಗ್ಯ ಕಾರಣ ಇದೆ. ಬೇವಿನಿಂದ ನಮ್ಮ ಆರೋಗ್ಯಕ್ಕೆ ತುಂಬ ವಿಶೇಷವಾದಂಥ ಒಂದು ಅನುಕೂಲ ಆಗುತ್ತೆ. ಯಾವ ರೀತಿ ಅಂದರೆ ಬೇವಿನ ಸೊಪ್ಪನ್ನು ನಾವು ಪ್ರತಿದಿನ ತಿಂದರೂ ಕೂಡ ತುಂಬ ಒಳ್ಳೆಯದು. ಜೊತೆಗೆ ವಾರಕ್ಕೊಂದ್ಸರಿ ತಿಂದರೂ ಕೂಡ ನಾವು ಸೇವಿಸಿದ್ರು ಕೂಡ ಅದು ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಹೇಗೆ ಅಂದರೆ ಹಲವಾರು ರೋಗಗಳಿಗೆ ನಾವು ಈ ಒಂದು ಬೇವು ಔಷಧಿಯಾಗಿ ದಿವ್ಯ ಔಷಧವಾಗಿ ಕೆಲಸ ಮಾಡುತ್ತೆ. ಈ ಶುಗರ್ ಈಗ ಈ ಇತ್ತೀಚಿನ ದಿನಗಳಲ್ಲಿ ಮನುಷ್ಯನಿಗೆ ಶುಗರು ತುಂಬ ಅಂದರೆ ಸಕ್ಕರೆ ಕಾಯಿಲೆ ತುಂಬ ಹೆಚ್ಚಾಗಿ ಕಾಡ್ತಾ ಇದೆ. ಈ ಸಕ್ಕರೆ ಕಾಯಿಲೆಗೆ ರಾಮಬಾಣ ಯಾವುದು ಅಂದರೆ ಬೇವು. ಚರ್ಮ ರೋಗಕ್ಕೆ ರಾಮಬಾಣ ಯಾವುದು ಅಂತ ಹೇಳಿದ್ರೆ ಬೇವು. ಈ ರೀತಿಯಾದಂಥ ಅನೇಕ ಕಾರಣಗಳು ಈ ಒಂದು ಬೇವು ದಿವ್ಯ ಔಷಧ ಅನ್ನೋದು ಸಾಬೀತಾಗಿದೆ. ವಿಜ್ಞಾನಿಗಳು ಕೂಡ ಈ ಒಂದು ಬೇವಿನ ಸೊಪ್ಪನ್ನು, ಬೇವಿನ ಒಂದು ರಸವನ್ನು ಪ್ರೂವ್ ಮಾಡಿದ್ದಾರೆ, ಟೆಸ್ಟ್ ಮಾಡಿ ಇದು ದಿವ್ಯ ಔಷಧ ಅಂತೇಳಿ. ಸೊ ದೈವಿಕ ಕಾರಣ ಏನು ಅಂತ ಹೇಳಲಿಕ್ಕೆ ಏನು ಅಂತ ಹೇಳಿದ್ರೆ, ನಮ್ಮ ಹಿಂದೂ ಸಂಸ್ಕೃತಿ ಸನಾತನ ಧರ್ಮದ ಪ್ರಕಾರ ಬೇವು ಬೆಲ್ಲವನ್ನು ಮಿಶ್ರಣ ಮಾಡಿ ಸ್ವೀಕರಿಸುವುದು ತುಂಬ ವಿಶೇಷ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಕಷ್ಟಗಳು
ಸುಖಗಳು ಇವೆರಡನ್ನು ನಾವು ಸಮವಾಗಿ ಸ್ವೀಕಾರ ಮಾಡಬೇಕು. ಸುಖ ಬಂದಾಗ ತುಂಬ ಹಿಗ್ಗೋದು, ದುಃಖ ಬಂದಾಗ ಕುಗ್ಗೋದು, ಆ ರೀತಿ ಮಾಡದಂತೆ ಸುಖ ದುಃಖ ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸಬೇಕು ಅನ್ನೋ ಒಂದು ಸಂದೇಶವನ್ನು ಸಾರುತ್ತೆ. ಈ ಬೇವು ಬೆಲ್ಲವನ್ನು ಮಿಶ್ರಣ ಮಾಡಿ ದೇವರ ಮುಂದೆ ಇಟ್ಟು ಅದನ್ನು ಪ್ರಸಾದವಾಗಿ ನಾವು ಸ್ವೀಕರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಎಲ್ಲ ಸುಖ ದುಃಖ ಎಲ್ಲವನ್ನು ದೇವರಿಗೆ ಸಮರ್ಪಿಸಿ ನಾವು ಅದನ್ನು ಅವನು ಯಾವ ರೀತಿ ಫಲ ಕೊಡ್ತಾ ಇದ್ದಾನೆ ಆ ರೀತಿ ನಾವು ಸ್ವೀಕರಿಸ್ತಾ ಇದ್ದೀವಿ ವಿನಃ ನಾವು ಅದರ ಆ ಒಂದು ಫಲಾಪೇಕ್ಷೆಯ ಮೇಲೆ ನಾವು ಅಧಿಕಾರ ಇಲ್ಲ ಅನ್ನೋದನ್ನು ನಾವು ತೋರಿಸ್ತಾ ಇದ್ದೀವಿ. ಅದನ್ನು ನಮ್ಮ ಆಚರಣೆ ಮೂಲಕ ನಾವು ಪ್ರತಿಬಿಂಬಿಸ್ತಾ ಇದ್ದೀವಿ, ಸಂದೇಶವನ್ನು ಸಾರ್ತಾ ಇದ್ದೀವಿ. ಆದ್ದರಿಂದ ಈ ಯುಗಾದಿ ದಿನ ನಮ್ಮ ಜೀವನದಲ್ಲಿ ಸುಖ ದುಃಖ ಅನ್ನೋದು ಸಮವಾಗಿ ನಾವು ಸ್ವೀಕರಿಸ್ತೀವಿ ಅನ್ನೋದನ್ನ ನಾವು ಪ್ರಪಂಚಕ್ಕೆ ಸಾರ್ತಾ ಇದ್ದೀವಿ. ನಮ್ಮ ಸನಾತನ ಧರ್ಮದಲ್ಲಿ ಇರುವಂಥ ಪ್ರತಿಯೊಂದು ಆಚರಣೆಗಳಿಗೂ ಕೂಡ ಒಂದು ವಿಶೇಷವಾದ ಕಾರಣ ಇರುತ್ತೆ. ಯಾವುದೇ ಕಾರಣ ಇಲ್ಲದೆ ನಾವು ಒಂದು ಆಚರಣೆಯನ್ನು ಕೂಡ ನಾವು ಮಾಡ್ಕೊಂಡು ಬಂದಿಲ್ಲ ಅನ್ನೋದನ್ನು ದಯವಿಟ್ಟು ನಮ್ಮ ಮುಂದಿನ ಸಂತತಿಗೆ ನಾವು ಸಾರಬೇಕು. ನಾವು ಕೂಡ ತಿಳ್ಕೊಳ್ಬೇಕು. ನಮ್ಮ ಆಚರಣೆಗಳಿಗೆ ವೈಜ್ಞಾನಿಕ ಕಾರಣ ಇದೆ, ದೈವಿಕ ಕಾರಣದ ಜೊತೆಗೆ ವೈಜ್ಞಾನಿಕ ಕಾರಣಗಳು ಕೂಡ ಇದೆ ಅನ್ನೋದನ್ನು ನಾವು ಮನದಟ್ಟು ಮಾಡಿಕೊಂಡು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ನಾವು ಇದನ್ನು ಸಾರಬೇಕು ವೀಕ್ಷಕರೇ. ಇಂದು ನಾವು ಕೇಳಲೇಬೇಕಾದಂಥ ಒಂದು ಶಕ್ತಿಶಾಲಿ ಮಂತ್ರ ಅಂತ ಹೇಳಿದೆ. ಈ ಯುಗಾದಿ ಹಬ್ಬದಂದು ನಾವು ಒಂದು ಶಕ್ತಿಶಾಲಿಯಾದಂಥ ಒಂದು ವಿಶೇಷವಾದಂಥ ನಮ್ಮ ಭಾಗ್ಯದ ಬಾಗಿಲು ಒಂದು ತೆರೆಯುವಂಥ ಒಂದು ವಿಶೇಷವಾದಂಥ ಒಂದು ಮಂತ್ರ ಇದೆ. ಆ ಮಂತ್ರವನ್ನು ನಾವು 21 ಬಾರಿ ಅಥವಾ 108 ಬಾರಿ ಶ್ರವಣ ಮಾಡಿದರೂ ಕೂಡ ನಮಗೆ ಭಕ್ತಿಯಿಂದ ಶ್ರವಣ ಮಾಡಬೇಕು. ಸುಮ್ಮನೆ ಏನೋ ಕೆಲಸ ಮಾಡ್ತಾ ಶ್ರವಣ ಮಾಡೋದಲ್ಲ, ಮನಸ್ಸಿನಲ್ಲಿ ನಮ್ಮ ದೇವರನ್ನ ನೆನೆಸ್ಕೊಂಡು ನಾವು ಆ ಒಂದು ಮಂತ್ರವನ್ನು ಶ್ರವಣ ಮಾಡಿದ್ದೆ ಅಂದರೆ ನಮಗೆ ಪ್ರತಿಫಲ ಖಂಡಿತ ಸಿಕ್ಕೇ ಸಿಗುತ್ತೆ. ಆದ್ದರಿಂದ ಬನ್ನಿ ಈ ಒಂದು ಶಕ್ತಿಶಾಲಿ ಮಂತ್ರ ಯಾವುದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ಒಂದು ಶಕ್ತಿಶಾಲಿ ಮಂತ್ರ ಯಾವುದು ಅಲ್ಲ, ನಮ್ಮ ಮಾತಾ ಲಕ್ಷ್ಮೀದು, ಮಹಾಲಕ್ಷ್ಮಿದು. ಆ ಮಹಾಲಕ್ಷ್ಮಿ ತಾಯಿಯ ಮಂತ್ರವನ್ನು ನಾವು ಜಪಿಸಿದ್ದೇ ಆದರೆ ನಮ್ಮ ಜೀವನದಲ್ಲಿರುವ ಹಣದ ಕೊರತೆ ದೂರ ಆಗುತ್ತೆ, ಮತ್ತು ನಮ್ಮ ಮನೆಯಲ್ಲಿ ಸಮೃದ್ಧಿ ನೆಲೆಸುತ್ತೆ, ಮತ್ತು ತಾಯಿಯ ಒಂದು ಕೃಪಾ ಕಟಾಕ್ಷ ನಮಗೆ ಸಿಗೋದು ಖಂಡಿತ. ಆದ್ದರಿಂದ ಬನ್ನಿ ಈ ಒಂದು ಶಕ್ತಿಶಾಲಿ ಮಂತ್ರವನ್ನು ನಾವು ಭಕ್ತಿ ಮತ್ತು ಶ್ರದ್ಧೆಯಿಂದ ಜಪ ಮಾಡೋಣ. ಈ ಮಂತ್ರ ಯಾವುದು ಅಂತ ಹೇಳಿದ್ರೆ ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮ್ಯೈ ನಮಃ. ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮ್ಯೈ ನಮಃ. ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮ್ಯೈ ನಮಃ. ಹೀಗೆ ವೀಕ್ಷಕರೇ 21 ಬಾರಿ ಜಪ ಮಾಡಿ, ಅಥವಾ ನಿಮಗೆ 21 ಬಾರಿ ಮಾಡ್ತಾ ಹೋಗಿ, ಅನಂತರ 108 ಬಾರಿ ಮಾಡ್ತಾ ಹಾಗೆ ನಿನ್ನೆ ಮುಂದುವರಿಸ್ತಾ ಹೋಗಿ. ಖಂಡಿತ ನಿಮ್ಮ ಜೀವನದಲ್ಲಿರುವಂಥ ಹಣದ ಕೊರತೆ, ಆರ್ಥಿಕ ತೊಂದರೆ ಏನಿದೆ ಅದು ಸಂಪೂರ್ಣವಾಗಿ ದೂರ ಆಗುತ್ತೆ. ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ನಿಮಗೆ ಸಿಗಲಿ ಅಂತೇಳಿ ಮತ್ತೆ ಮತ್ತೆ ನಿಮಗೆ ವರ್ಷದ ಅಂದರೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವಿಡಿಯೋ ಇಷ್ಟ ಆದರೆ ನೀವು ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹೊಸ ವೀಕ್ಷಕರಾದರೆ ನೀವು ಸಬ್ಸ್ಕ್ರೈಬ್ ಮಾಡಿ. ಹಳೆ ವೀಕ್ಷಕರಾಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ರಿಲೇಟಿವ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಶೇರ್ ಮಾಡೋದ್ರ ಮೂಲಕ ಈ ಒಂದು ಮಾಹಿತಿಯನ್ನು ಅವ್ರಿಗೂ ಕೂಡ ಶೇರ್ ಮಾಡಿ. ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿದ್ರೆ ನೀವು ಹಿಂದೂ ಧರ್ಮದ ಒಂದು ಸನಾತನ ಧರ್ಮದ ಒಂದು ಅಲೌಕಿಕ ಆಚರಣೆ ಏನು, ಆ ಒಂದು ಮಹತ್ವ ಏನು ಅನ್ನೋದ್ರ ಬಗ್ಗೆಯೂ ಕೂಡ ನೀವು ಶೇರ್ ಮಾಡಿದಾಗುತ್ತೆ. ಸಕಾರಾತ್ಮಕ ಶಕ್ತಿಯನ್ನು ನಿಮ್ಮಲ್ಲೂ ವೃದ್ಧಿಯಾಗುತ್ತೆ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಲ್ಲೂ ಕೂಡ ವೃದ್ಧಿಯಾಗುತ್ತೆ. ತುಂಬ ಉತ್ತಮವಾದಂಥ ವಿಷಯಗಳನ್ನ ಯಾವತ್ತೂ ಶೇರ್ ಮಾಡ್ತಾ ಹೋಗಬೇಕು. ಅದರಲ್ಲೂ ನಮ್ಮ ಹಿಂದೂ ಧರ್ಮದ ಒಂದು ವಿಶೇಷ ಆಚರಣೆಗಳ